ಸಿಎಂ ಆಗಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಕನಸು. ಗುರಿ ಎರಡೂ ಆಗಿತ್ತು. ಗುರಿಯನ್ನ ಮುಟ್ಟಿದ ಮೇಲೆ ಕೆಲಸ ಮಾಡಬೇಕಲ್ವಾ? ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ಸಿನ ಹಾದಿಯಲ್ಲಿದ್ದಾರೆ. ಈ ಒಂದು ತಿಂಗಳಲ್ಲಿ ಡಿ.ಕೆ. ಅವರು ಸರ್ಕಾರಿ ಕೆಲಸಕ್ಕೆ ಕೊಟ್ಟಿರೋ ಸ್ಪೀಡ್ ಇದೆಯಲ್ಲ, ದಟ್ ಈಸ್ ಅಮೇಜಿಂಗ್. ಟೀಕೆಗಳಿದ್ದೇ ಇರ್ತವೆ, ಪಾಸಿಟಿವ್ ಆಂಗಲ್ನಲ್ಲೂ ನೋಡ್ಬೇಕಲ್ವಾ? ಜನತೆಯಲ್ಲಿ ವಿಶ್ವಾಸ ಮೂಡಿಸಿ ಹೊಸ ಸಿಎಂ ಹೆಜ್ಜೆ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಈ ಭಾರತ್ ಜೋಡೋ ಯುವಕ ಸಂಘ 10,000 ಸಂಘಗಳನ್ನು ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರಜಾ ಸೇವೆ, ಉಚಿತ ಬಸ್ ಪಾಸ್, ಓಸಿ ಎ ಖಾತಾ, 72,000 ಸರ್ಕಾರಿ ಹುದ್ದೆ. B2 ಎ ಖಾತಾ ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕ್ರಾಂತಿಕಾರಿ ನಡೆಯ ಮೂಲಕ ಅಭಿವೃದ್ಧಿ ಗ್ಯಾರಂಟಿ ಕೊಟ್ಟ ಸಿಎಂ ಡಿ.ಕೆ. ಶಿವಕುಮಾರ್. ಜೂನ್ 3 ಮಧ್ಯಾಹ್ನ 3:15 ರಾಜಭವನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಾರೈಕೆ ಪಡೆದು ಹಿರಿಯರಿಗೆ ತಲೆಬಾಗಿ, ಗುರುಗಳಿಗೆ ಶರಣಾಗಿ, ಗೆಳೆಯರಿಗೆ ಜೊತೆಯಾಗಿ, ವೇದಿಕೆಗೆ ಶಿರಬಾಗಿ ನಮಸ್ಕರಿಸಿ ಸಿಎಂ ಆದವರು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಾತೀತವಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಇದೇ ಜುಲೈ 3ಕ್ಕೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಕರೆಕ್ಟ್ ಆಗಿ 1 ತಿಂಗಳು. ಈ 1 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಾಧನೆ ಏನು, ಅವರ ಆಡಳಿತ ವೈಖರಿ ಹೇಗಿರುತ್ತದೆ ಎಂದು ತಲೆಕೆಡಿಸಿಕೊಂಡಿದ್ದವರಿಗೆ 1 ತಿಂಗಳಲ್ಲೇ ಉತ್ತರ ಸಿಕ್ಕಿದೆ. ತ್ವರಿತ ನಿರ್ಣಯ, ಆಡಳಿತ ಯಂತ್ರಕ್ಕೆ ವೇಗ. ಇದು ಡಿ.ಕೆ. ಶಿವಕುಮಾರ್ ಅವರ ಸಾಧನೆ ಎಂದರೂ ತಪ್ಪಲ್ಲ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲೇ ತಮ್ಮ ಸರ್ಕಾರ ಹೇಗೆ ಕೆಲಸ ಮಾಡಲಿದೆ ಎಂಬ ದಿಕ್ಸೂಚಿಯನ್ನೇ ಕೊಟ್ಟವರು ಡಿ.ಕೆ. ಶಿವಕುಮಾರ್. ಸಿಎಂ ಡಿ.ಕೆ. ಫಸ್ಟ್ ಕ್ಯಾಬಿನೆಟ್ ಭರ್ಜರಿ ಇಂಟ್ರೊಡಕ್ಷನ್. ಯುವಕರನ್ನೇ ಗುರಿಯಾಗಿಸಿ 6 ಮಹತ್ವದ ಯೋಜನೆ. ಡಿ.ಕೆ. ಫಸ್ಟ್ ಕ್ಯಾಬಿನೆಟ್ ಸಿಕ್ಸರ್ಸ್. ಎಲ್ಲಾ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಉಚಿತ. ರಾಜ್ಯಾದ್ಯಂತ 10,000 ಯುವ ಸಂಘ. ಬೆಂಗಳೂರು ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ. ಉದ್ಯೋಗ ವಿನಿಮಯ ಕೇಂದ್ರ ಸೃಷ್ಟಿ. ಓಸಿ ಇಲ್ಲದೆ ಇದ್ರೂ ನೀರು, ಕರೆಂಟ್. ರಾಜ್ಯದ ಬಿ ಖಾತೆಗಳಿಗೆ ಎ ಖಾತಾ. ಇಂಥದ್ದೊಂದು ಘೋಷಣೆ ಮಾಡಿಯೇ ಸಿಎಂ ಆದ ಡಿ.ಕೆ. ಶಿವಕುಮಾರ್ ತಮ್ಮ ಸರ್ಕಾರ ಹೇಗೆ ಕೆಲಸ ಮಾಡಲಿದೆ ಎಂಬುದರ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ರು. ಈ ಭಾರತ್ ಜೋಡೋ ಯುವಕ ಸಂಘ 10,000 ಸಂಘಗಳನ್ನು ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ, ಒಂದು ಸಂಘಕ್ಕೆ ಕೊಡಬೇಕು ಅಂತೇಳಿ. ಅಂದರೆ ಒಂದು ಪಂಚಾಯತಿಲಿ ಒಂದು ಸಂಘ ಇರ್ತದೆ, ಅದನ್ನು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ.
ಏನಿದು ಭಾರತ್ ಜೋಡೋ ಯುವಕ ಸಂಘ? ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಯುವಕರ ಸಂಘ. ಆ ಸಂಘದ ಮುಖೇನ ಯುವ ಸಮುದಾಯದಲ್ಲಿ ಸಾರ್ವಜನಿಕ ಜೀವನದ ಜವಾಬ್ದಾರಿ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸುವುದು, ಗ್ರಾಮೀಣ ಭಾಗದ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು, ಗ್ರಾಮೀಣ ಭಾಗದ ಜನಸೇವೆಗಳಲ್ಲಿ ಯುವಕರನ್ನ ತೊಡಗಿಸುವುದು ಈ ಸಂಘಗಳ ಜವಾಬ್ದಾರಿ. ಪ್ರತಿ ಸಂಘಕ್ಕೆ ತಲಾ 10 ಲಕ್ಷ ರೂಪಾಯಿ ನೀಡುವ ವಿಶೇಷ ಯೋಜನೆ. ಇದು ಹೊಸ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಪರಿಚಯ ಮಾಡಿಸಿದ್ದು ಡಿಕೆ ಶಿವಕುಮಾರ್. ಇದೇ ವೇಳೆ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಓಸಿ, ಸಿಸಿ ಇಲ್ಲದೆ ಇರುವ ರಾಜ್ಯದ ಮನೆಗಳಿಗೆ 2,500 ಅಡಿ ವ್ಯಾಪ್ತಿಯ ಎಲ್ಲಾ ಮನೆಗಳಿಗೆ ಕರೆಂಟ್ ಕೊಡುವ ಯೋಜನೆಯನ್ನು ಘೋಷಿಸಿದ್ರು ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GBI ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಾಕೆಂದರೆ ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಎಲೆಕ್ಟ್ರಿಸಿಟಿ ಕೆಲವೆಲ್ಲ ಟೆಂಪ್ರರಿ ಕಲೆಕ್ಷನ್ಸ್ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅದನ್ನೆಲ್ಲ ಯಾವ ರೀತಿ ಒಂದು ಸರ್ಕಾರದ ಮಟ್ಟದಿಂದ ಇವತ್ತು ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 72,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆದೇಶ. ಇಷ್ಟೇ ಅಲ್ಲ, ಸರ್ಕಾರದ ಹಲವು ಹುದ್ದೆಗಳಿಗೆ ನೇಮಕಾತಿ ಆಗಿರಲಿಲ್ಲ. ಮೀಸಲಾತಿ ವಿವಾದ, ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇದ್ದ ಕೇಸ್ಗಳಿಂದ ಸುಮಾರು ವರ್ಷಗಳಿಂದ ಸರ್ಕಾರಿ ಹುದ್ದೆಗಳ ನೇಮಕಾತಿಯೇ ಆಗಿರಲಿಲ್ಲ. ಸಮಸ್ಯೆ ಎಂದು ಹೇಳುತ್ತಾ ಕೂತ್ರೆ ಕೆಲಸ ಆಗಲ್ಲ. ಹೀಗಾಗಿಯೇ ಯಾವುದೇ ಕಾರಣಕ್ಕೂ ನೇಮಕಾತಿ ವಿಳಂಬವಾಗಬಾರದು ಅಂತ ನಿರ್ಧಾರ ತೆಗೆದುಕೊಂಡ ಡಿಕೆ ಶಿವಕುಮಾರ್ 72,186 ಸರ್ಕಾರಿ ಹುದ್ದೆಗಳ ನೇರ ನೇಮಕಾತಿಗೆ ಅಧಿಕೃತ ಆದೇಶ ಕೊಟ್ಟರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ ಜಾರಿ. ಜಾತಿ ಕೇಳದೆ ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಬಸ್ ಪಾಸ್. ಇದು ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನಬಹುದು. ಯಾಕಂದ್ರೆ ಮೊದಲು ಎಲ್ಲರಿಗೂ ಉಚಿತ ಬಸ್ ಪಾಸ್ ಇರಲಿಲ್ಲ. ಹೆಣ್ಣು ಮಕ್ಕಳಿಗೆ ಮಾತ್ರ ಉಚಿತ ಇತ್ತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಪಾಸ್ ಕೊಡ್ತಾ ಇದ್ರು. OBC ಹಾಗೂ ಜನರಲ್ ವಿದ್ಯಾರ್ಥಿಗಳು ಪೂರ್ತಿ ಹಣ ಕೊಟ್ಟೇ ಪಾಸ್ ಪಡಿಬೇಕಿತ್ತು. ಅದನ್ನ ಬದಲಿಸಿದವರು ಡಿಕೆ ಶಿವಕುಮಾರ್. ನಾನು ಎಷ್ಟಾರಾಗಲಿ, ಎಷ್ಟು ಸಾವಿರ ಕೋಟಿಯಾರಾಗಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ಕೆ ಹೋಗ್ಬೇಡಿ. ಎಷ್ಟು ಸಾವಿರ ಆಗಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು, ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಫ್ರೀ ಬಸ್ ಪಾಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಘೋಷಣೆ ಅಷ್ಟೇ ಅಲ್ಲ, ಜಾರಿಗೂ ತಂದು ಬಿಟ್ಟರು ಡಿಕೆ. ಅಭಿವೃದ್ಧಿಯ ಹೊಸ ಪರ್ವ ಶುರುವಾಗಿದ್ದು ಹೀಗೆ. ಡಿಕೆ ಶಿವಕುಮಾರ್ ಕೆಲವು ವಿಷಯಗಳಲ್ಲಿ ಹಠಮಾರಿ. ಸಿಎಂ ಆದ ಮೇಲೆ ಕೆಲಸಗಳನ್ನು ಜಾರಿ ಮಾಡುವ ವಿಷಯದಲ್ಲಿ ಆ ಹಠ ಎದ್ದು ಕಂಡಿತು. ಜನರ ಕಣ್ಣಿಗೆ ಗೊಂದಲಗಳು, ವಿವಾದಗಳು, ರಾಜಕೀಯ ಸವಾಲು, ಸಂಚು, ಪ್ರತಿ ಸವಾಲುಗಳು ಕಣ್ಣಿಗೆ ಬೀಳ್ತಾನೆ ಇದ್ವು. ಆದರೆ ಅವುಗಳನ್ನು ಎದುರಿಸುತ್ತಲೇ ಸರ್ಕಾರವನ್ನ ಜನರ ಬಳಿಗೆ ಕೊಂಡೊಯ್ಯುವ ಕೆಲಸ ಮಾಡಿದವರು ಡಿಕೆ. ಅದರಲ್ಲೊಂದು ಪ್ರಜಾ ಸೇವಾ ಇಲಾಖೆ ಸ್ಥಾಪನೆ. ರಾಜ್ಯದೆಲ್ಲೆಡೆ ಜನ ಯಾವುದಾದರೊಂದು ವಿಷಯಕ್ಕೆ ಪ್ರತಿಭಟನೆ ಮಾಡ್ತಾನೆ ಇರ್ತಾರೆ. ಜಿಲ್ಲಾಧಿಕಾರಿ, ತಹಸೀಲ್ದಾರ್, SP, ಶಿಕ್ಷಣಾಧಿಕಾರಿ, ಆರೋಗ್ಯಾಧಿಕಾರಿ ಹೀಗೆ ಸಂಬಂಧಪಟ್ಟವರಿಗೆ ದೂರು ಕೊಡ್ತಾನೆ ಇರ್ತಾರೆ. ಪ್ರತಿಭಟನೆ ಮಾಡಿ ದೂರು ಕೊಟ್ಟ ಮೇಲೆ ಆ ದೂರು ಏನಾಗುತ್ತೆ, ಅದರ ಫಾಲೋ ಅಪ್ ಮಾಡಬೇಕಲ್ವಾ? ಅದಕ್ಕೆ ಒಂದು ಇಲಾಖೆ ಸೃಷ್ಟಿ ಮಾಡಿದ್ದು ಸಿಎಂ ಡಿಕೆ ಶಿವಕುಮಾರ್. ಪ್ರಜಾ ಸೇವೆ ಇಲಾಖೆ ಕೆಲಸ ಏನು? ಆಡಳಿತ ಸುಧಾರಣಾ ವಿಭಾಗ, ಸಾರ್ವಜನಿಕ ಕುಂದು ಕೊರತೆಗಳ ವಿಭಾಗ ಮತ್ತು ಸಕಾಲ ಮಿಷನ್ ಮೂರನ್ನು ಒಂದೇ ಇಲಾಖೆ ಅಡಿ ತರುವುದು. ಉಸ್ತುವಾರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಿರುತ್ತಾರೆ. IAS ಅಧಿಕಾರಿ ಮುಖ್ಯಸ್ಥರಾಗಿರುತ್ತಾರೆ. 73 ಹೊಸ ಸಿಬ್ಬಂದಿ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಪ್ರತಿ ದೂರಿಗೂ ಒಂದು ಟ್ರ್ಯಾಕಿಂಗ್ ID ನೀಡುವುದು, ಕಾನೂನಿನ ಚೌಕಟ್ಟಿನ ಒಳಗೆ ಕೆಲಸ ಮುಗಿಸುವುದಕ್ಕೆ ಡೆಡ್ಲೈನ್ ವಿಧಿಸುವುದು, ಸಮಸ್ಯೆಗೆ ಕಡ್ಡಾಯವಾಗಿ ಪರಿಹಾರ ಒದಗಿಸುವುದು. ಇದು ಕಾನ್ಸೆಪ್ಟ್. ದೂರು ಕೊಟ್ಟಿರ್ತೇವೆ, ಪ್ರತಿಭಟನೆ ಮಾಡಿರ್ತೇವೆ, ಮತ್ತೆ ಕೆಲಸ ಆಯ್ತಾ ಇಲ್ವಾ ಅಂತ ತಿಳಿದುಕೊಳ್ಳೋಕೆ ಮತ್ತೆ ಪ್ರತಿಭಟನೆಯನ್ನೇ ಮಾಡಬೇಕು. ಏನ್ ಮಾಡೋದು, ನಮ್ಮ ಕರ್ಮ ಎಂದು ಬೈದುಕೊಳ್ಳುತ್ತಿದ್ದವರಿಗೆ ಡಿಕೆ ಶಿವಕುಮಾರ್ ಕೊಟ್ಟ ಮೆಡಿಸಿನ್ ಪ್ರಜಾ ಸೇವೆ ಇಲಾಖೆ. ಜನರ ಸಮಸ್ಯೆ ಆಲಿಸಲು ಒಂದು ಹೊಸ ಇಲಾಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಬ್ಬ ಮಂತ್ರಿಗೆ ಆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸ್ತಾ ಇದ್ದೇನೆ.
ಅದು ಪ್ರಜಾಸೇವೆ ಇಲಾಖೆ ಅಂತ ಹೇಳಿ ಅದಕ್ಕೆ ಕರೀತಾ ಇದ್ದೇವೆ. ಯಾವುದೇ ಗ್ರೀವೆನ್ಸಸ್ ಇರಲಿ, ಜನರ ಸಮಸ್ಯೆ ಇರಲಿ, ಪ್ರತಿಭಟನೆ ಮಾಡೋರಿರಲಿ, ಅವರ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆ ವಿಚಾರಗಳನ್ನು ತಲುಪಲಿಕ್ಕೆ ಈ ಇಲಾಖೆ ಕೆಲಸ ಮಾಡ್ತದೆ. ಈ ಇಲಾಖೆಯ ಕೆಲಸವೇ ಅದು. ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಕೋಆರ್ಡಿನೇಷನ್ ಮಾಡೋದು, ಸಮಸ್ಯೆಗೆ ಪರಿಹಾರ ಹುಡುಕೋದಷ್ಟೇ ಅಲ್ಲ, ಅದನ್ನು ಜಾರಿಗೆ ತರುವಂತೆ ಮಾಡುವುದು ಕೂಡ ಇಲಾಖೆಯ ಕೆಲಸ. ಇಂಥದ್ದೊಂದು ಹೊಸ ಕಲ್ಪನೆಯನ್ನೇ ಜಾರಿಗೆ ತಂದ ಡಿ ಕೆ ಶಿವಕುಮಾರ್ ತಮ್ಮದೇ ಸಂಪುಟದ ಸಚಿವರಿಗೆಲ್ಲ ವರ್ಕಿಂಗ್ ಟೈಮ್ ನಿಗದಿಪಡಿಸಿದ್ದಾರೆ. ಸಂಪುಟದ ಸದಸ್ಯರಿಗೆ ಜವಾಬ್ದಾರಿ ಹಂಚಿದ ಡಿಕೆ. ಇದು ಕೇವಲ ಕೆಲಸ ಅಲ್ಲ, ಕಡ್ಡಾಯ ಹೊಣೆಗಾರಿಕೆ. ಸಂಪುಟದ ಸಚಿವರಿಗೆ ಜವಾಬ್ದಾರಿ ಹಂಚೋದ್ರಲ್ಲಿ ಏನಿದೆ ವಿಶೇಷ ಅಂತೀರಾ? ಡಿಕೆ ಡಿಫರೆಂಟ್ ಅನ್ನಿಸ್ತಿರೋದು ಇದೇ ಕಾರಣಕ್ಕೆ. ಅವರವರ ಇಲಾಖೆಯ ಕೆಲಸವನ್ನ ಅವರು ಮಾಡಲೇಬೇಕು. ಅದರ ಜೊತೆ ಜಿಲ್ಲೆಯ ಉಸ್ತುವಾರಿ ಕೊಟ್ಟಿರ್ತಾರಲ್ಲ, ಅದಕ್ಕೆ ಕೂಡ ಕೆಲವು ಡ್ಯೂಟಿ ಕೊಟ್ಟಿದ್ದಾರೆ. ಡಿಕೆ ಆರ್ಡರ್, ಮಂತ್ರಿಗಳಿಗೆ ಡ್ಯೂಟಿ. ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ತಮ್ಮ ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಸಚಿವರ ಭೇಟಿಗೂ ಮುನ್ನ ಆಯಾ ತಾಲೂಕು ಮತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಜನರಿಗೆ ಅರ್ಜಿಗಳನ್ನು ವಿತರಿಸಲಾಗುತ್ತದೆ. ಜನರು ಅದನ್ನು ಭರ್ತಿ ಮಾಡಿ ಸಚಿವರ ಸಮ್ಮುಖದಲ್ಲೇ ಇರುವ ವಿವಿಧ ಇಲಾಖೆಗಳ ಕೌಂಟರ್ಗಳಲ್ಲಿ ನೇರವಾಗಿ ಸಲ್ಲಿಸಬಹುದು. ಲೋಕ್ ಅದಾಲತ್ ಮಾದರಿಯಲ್ಲಿ ನಡೆಯುವ ಸಭೆಗೆ ಸ್ಥಳೀಯ ಶಾಸಕರು, ಅಧಿಕಾರಿಗಳು ಕೂಡ ಕಡ್ಡಾಯವಾಗಿ ಇರಲೇಬೇಕು. ಇದನ್ನ ಮಾಡುವುದು ಸಚಿವರು, ಶಾಸಕರ ಕೆಲಸ. ಅದರಲ್ಲಿ ಏನಿದೆ ಸ್ಪೆಷಲ್ ಅಂತೀರಾ? ಸ್ಪೆಷಾಲಿಟಿ ಇರೋದೇ ತಿಂಗಳಿಗೆ 2 ಬಾರಿ ಮೀಟಿಂಗ್ ಮಾಡುವ, ಮೀಟಿಂಗೂ ಮುನ್ನ ಅದಕ್ಕೆ ಪ್ರಿಪರೇಷನ್ ಮಾಡಿಕೊಳ್ಳುವ, ಮೀಟಿಂಗ್ ಯಾವಾಗ ಬೇಕಂದ್ರೆ ಆವಾಗ ಮಾಡದೆ ಅದಕ್ಕೆ ದಿನಾಂಕಗಳನ್ನು ಫಿಕ್ಸ್ ಮಾಡಿರೋದ್ರಲ್ಲಿ. ಆಮೇಲೆ ಪ್ರತಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕಂಪಲ್ಸರಿ 2 ದಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಈ ಒಂದು ಪ್ರಜಾಸೇವೆಯ ಅಭಿಯಾನವನ್ನು ಅವರು ಕಂಪಲ್ಸರಿ ಮಾಡಲೇಬೇಕು. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, ಮೂರನೇ ಶನಿವಾರ, ಫಸ್ಟ್ ಸಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸಾಟರ್ಡೆ ಆಫ್ ದಿ ಮಂತ್. ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದವರು ಮತ್ತೆ ಜನರ ಬಳಿಗೆ ಹೋಗೋದು ಎಲೆಕ್ಷನ್ ಟೈಮ್ನಲ್ಲಿ ಎಂಬ ಸೂತ್ರ, ನಂಬಿಕೆಯನ್ನೇ ಉಲ್ಟಾ ಮಾಡ್ತಿರೋ ಡಿ ಕೆ ಶಿವಕುಮಾರ್ ಈ ವಿಷಯದಲ್ಲಿ ಕ್ರಾಂತಿಯನ್ನೇ ಮಾಡ್ತಿದ್ದಾರೆ. ಇದಿನ್ನು ಜಸ್ಟ್ ಆರಂಭ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಚಾಲೆಂಜ್ ಹಾಕಿದ್ರೆ ಅವರು ಅದನ್ನ ಟಾಸ್ಕ್ ಅಂತ ತಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ರೆಸ್ಟ್ಲೆಸ್ ಮ್ಯಾನ್, ಇವರಿಗೆ ಸುಸ್ತಾಗೋದೇ ಇಲ್ವಾ ಅಂತ ಅನ್ಸುತ್ತೆ. ಆಮೇಲೆ ಟ್ರಬಲ್ ಶೂಟರ್ ಅನ್ನೋ ಬಿರುದು ಹೊತ್ತಿರೋ ಡಿಕೆಗೆ ಆ ಬಿರುದು ಸುಮ್ಮನೆ ಬಂದಿದ್ದಲ್ಲ. ಏಕಕಾಲದಲ್ಲಿ ಹಲವು ಚಾಲೆಂಜ್ಗಳನ್ನ ಫೇಸ್ ಮಾಡಿ ಗೆಲ್ಲೋದು ಡಿಕೆ ಅವರಿಗೆ ಹ್ಯಾಬಿಟ್ ಅಲ್ಲ, ಚಟ ಆಗಿಬಿಟ್ಟಿದೆ. ಅಂಥದ್ದೇ ಒಂದು ಟಾಸ್ಕ್, ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಚಾಲೆಂಜ್. ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ವೇಳೆ ತಮ್ಮ ಕ್ಷೇತ್ರವನ್ನ ಮರೆತಿಲ್ಲ. ಸಿಎಂ ಆದ ನಂತರ ಕನಕಪುರಕ್ಕೆ ಹೋದ ಡಿ ಕೆ ಶಿವಕುಮಾರ್ ತಮ್ಮನ್ನ ಸತತ ಆಯ್ಕೆ ಮಾಡಿದ ಜನರ ಎದುರು ಆಡಿದ ಮಾತು, ಕೊಟ್ಟ ಮಾತು ಎರಡನ್ನು ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ನೀವು ವ್ಯವಸಾಯ ಬಿಡಿಸಬಾರ್ದು, ನಿಮ್ಮ ಹತ್ರ ನೀವು ಹಾಲು ಉತ್ಪಾದನೆ ಮಾಡಬೇಕು, ಹಣ್ಣು ಬೆಳಿಬೇಕು, ಹೂವು ಬೆಳಿಬೇಕು, ರೇಷ್ಮೆ ಬೆಳಿಬೇಕು, ತೆಂಗು ಹಾಕಬೇಕು, ಅಡಿಕೆ ಹಾಕಬೇಕು, ಬದುಕಬೇಕು. ಬೆಂಗಳೂರಲ್ಲಿ ಹೋಗಿ ವಲಸೆ ಹೋಗಿ ರೋಡಲ್ಲಿ ಇಲ್ಲ ಅಂದರೆ ಅಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ಇಲ್ಲಾಂದರೆ ಗಾರ್ಡ್ ಕೆಲಸ ಮಾಡಿಕೊಂಡು
ನೀವು ಬದುಕಬಾರ್ದು. ನಿಮ್ಮ ಸ್ವಾಭಿಮಾನದ ಬದುಕನ್ನ ಆಗಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸುಮಾರು ಸಾವಿರಾರು ಎಕರೆ ಜಮೀನಿಗೆ ನೀರನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ನನ್ನ ಚಿಂತನೆ ಆರೋಗ್ಯ, ಆಶ್ರಯ, ಅಕ್ಷರ. ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತಾ ಇದೆ ಅದೇ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಸಿಗ್ಬೇಕು. ಬರೀ ಘೋಷಣೆ ಮಾಡಿದ್ರಷ್ಟೇ ಸಾಕೆ, ಕೆಲಸ ಮಾಡಬೇಡವೇ? ಅದನ್ನು ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಕಟ್ಟಲ್ಪಡುತ್ತಿರುವ ಏಕೈಕ ಮೆಡಿಕಲ್ ಕಾಲೇಜ್ ಕನಕಪುರ ಮೆಡಿಕಲ್ ಕಾಲೇಜ್. 8 ಬಾರಿ ವಿಧಾನಸಭೆಗೆ ನೀವು ಕಳಿಸಿರ್ಬೋದು. ಏನು ನಮ್ಮ ಗುಡ್ಡೆ ಇದೆಯಲ್ಲ, ನಮ್ಮ ಗೇಟು ಕಬಡ್ಡಿ ಆದ್ಮೇಲೆ ಅಲ್ಲಿಂದ ಈಚೆಗೆ ನಾನು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಅಲ್ಲ. ಇಲ್ಲೇನಿದ್ರು ನಿಮ್ಮ ಸೇವಕ. ಇದು ಮಾತ್ರ ಇಡೀ ರಾಜ್ಯದಲ್ಲಿ ತಾಲೂಕು ಲೆವೆಲ್ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಿದೆ ಅಂದ್ರೆ ಇಂದಿನ ಇಷ್ಟೊತ್ತು 6 ವರ್ಷದಿಂದ ಆಗೋಗ್ಬೇಕಾಗಿತ್ತು. ನಮ್ಮ ಕ್ಷೇತ್ರದಲ್ಲಿ ಇದ್ದಿದ್ದ ತೆಗೆದುಕೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕಿದ್ರು. ನಾನು ಆವತ್ತು ಹೇಳಿದೆ ರಾಜಕೀಯ ಶಾಶ್ವತ ಇಲ್ಲ ಅಂತ ಹೇಳಿದೆ. ಇವತ್ತು ಮತ್ತೆ ನನ್ನ ಕೈಲೇ ಅದನ್ನ ಭೂಮಿ ಪೂಜೆ ಮಾಡಂತ ಒಂದು ಶಕ್ತಿ ನೀವು ಮತ್ತೆ ಇವತ್ತು ನನಗೆ ಕೊಟ್ಟು, ನಾನು ಈಗ ತಾನೇ ಸುರೇಶ್ ಅವ್ರಿಗೆ ಏನೇನ್ ಮಾಡಬೇಕು ಅಂತ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದೀನಿ. ಹೀಗೆ ಆರೋಗ್ಯ ಕೊಡುತ್ತಿರುವ ಡಿಕೆ ಶಿವಕುಮಾರ್ ನಶೆ ಮುಕ್ತ ಕರ್ನಾಟಕದ ಕನಸಿಗೂ ನಾಂದಿ ಹಾಡ್ತಿದ್ದಾರೆ. 2028ರ ಹೊತ್ತಿಗೆ ಕರ್ನಾಟಕ ನಶೆ ಮುಕ್ತ ರಾಜ್ಯ ಆಗಬೇಕು ಅಂತ ಹಠ ತೊಟ್ಟಿರುವ ಡಿಕೆ ರೌಡಿಗಳ ನಿಗ್ರಹಕ್ಕೆಂದೇ ಜಿಲ್ಲೆಗೊಂದು ಪ್ರತ್ಯೇಕ ಪಡೆ ರಚನೆ ಮಾಡಿದ್ದಾರೆ. ಇದಲ್ಲದೆ ಗಾಂಜಾ, ಡ್ರಗ್ಸ್ ಇವೇನಿದೆ ಇದಕ್ಕೂ ಕೂಡ ಬಹಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ದೇನೆ. ಈಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದೇರ್ ಬೆಸ್ಟ್. ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಹೈಯೆಸ್ಟ್ ಈ ಡ್ರಗ್ಸ್ನೆಲ್ಲ ಹಿಡಿದಿರೋಂಥದ್ದು. ಆದರೂ ಕೂಡ ನಾವು ಬಹಳ ಹುಷಾರಾಗಿರಬೇಕು. 30 ದಿನಗಳಲ್ಲೇ 16 ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ತುಂಗಭದ್ರಾ ಡ್ಯಾಂನ 33 ಕ್ರಸ್ಟ್ ಗೇಟ್ಗಳ ನವೀಕರಣ. ತುಂಗಭದ್ರಾ ಡ್ಯಾಂನ ಗೇಟ್ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗಿದ್ದು 2024ರ ಆಗಸ್ಟ್ ತಿಂಗಳಲ್ಲಿ. ಆಗ ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್, ಆಗ ಜಲಸಂಪನ್ಮೂಲ ಸಚಿವರಾಗಿದ್ದ ಡಿಕೆ ಶಿವಕುಮಾರ್ ಅವರೇ ಈಗ 33 ಕ್ರಸ್ಟ್ ಗೇಟ್ ನವೀಕರಣದ ರೂವಾರಿ. ಡ್ಯಾಮ್ ಶೇಕ್ ಆಗ್ತಾ ಇದೆ, ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತೇಳಿ ನಾನು 6 ಗಂಟೆಗೆ ಹೆಲಿಕಾಪ್ಟರ್ ತೆಗೆದುಕೊಂಡು 8:15 ಗಂಟೆಗೆ ಈ ಡ್ಯಾಮ್ ಸೈಟ್ ಹತ್ರ ನಾನು ಇದ್ದೆ. ಬಂದು ನಿಂತು ನೋಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ 1 ವಾರದಲ್ಲಿ ಇದ್ದಂತ ನೀರಿನ ಸಂದರ್ಭವನ್ನೇ ತೀರ್ಮಾನವನ್ನು ಮಾಡಿ ದಿಟ್ಟ ಪ್ರಯತ್ನವನ್ನು ಮಾಡಿ ಕೇವಲ 10-15 ದಿನದಲ್ಲಿ 19ನೇ ಗೇಟನ್ನು ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಣಜನ್ನ ಉಳಿಸುವಂತ ಕೆಲಸವನ್ನು ಮಾಡಿ ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಜಲಸಂಪನ್ಮೂಲ ಸಚಿವರಾಗಿ ಕೆಲಸ, ಸಿಎಂ ಆಗಿ ಉದ್ಘಾಟನೆ. 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದಾಗ ಅದರ ಜೊತೆಗೆ ಎಲ್ಲ 33 ಕ್ರಸ್ಟ್ ಗೇಟ್ ನವೀಕರಣದ ಕೆಲಸಕ್ಕೆ ಕೈ ಹಾಕಿದ ಡಿಕೆ ಶಿವಕುಮಾರ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ದು ಜೂನ್ 25ನೇ ತಾರೀಕು. ಡಿಸ್ಕಸಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. That is what under the leadership of Mr. Patil we have joined, we have discussed, and today a message is going to come to all the farmers of the 3 states that we all are united and we will save the farmers of the state. ಈ ವರ್ಷ ಬರಗಾಲ ಇದೆ, ಅದು ಅವರಿಗೂ ಗೊತ್ತು. ಇದೇ ಸಮಯದಲ್ಲಿ ಅಣೆಕಟ್ಟುಗಳಲ್ಲಿ ಹೂಳು ತೆಗೆಯುವ ಕೆಲಸಕ್ಕೂ ಕೈ ಹಾಕಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಕೈ ಜೋಡಿಸುವಂತೆ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಆಡಳಿತ ಮಾಡೋದು ಗೊತ್ತು. ಸುಮ್ಮನೆ 8 ಬಾರಿ MLA ಆಗಿರೋ ವ್ಯಕ್ತಿ ಅಲ್ಲ. ಪ್ರತಿ ಬಾರಿಯೂ ಚಾಲೆಂಜ್ ಮಾಡಿಯೇ ಅಧಿಕಾರ ಹಿಡಿದಿರೋ ಡಿಕೆ ಶಿವಕುಮಾರ್ ಈ ಬಾರಿ ತಮ್ಮ ಕನಸಾದ ಸಿಎಂ ಪಟ್ಟವನ್ನ ಗೆದ್ದುಕೊಂಡಿದ್ದಾರೆ. ಡಿಕೆ ಅವರ ಇನ್ನೊಂದು ಕನಸು ಶಿಕ್ಷಣ. ಸ್ವತಃ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರೋ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರಿ ಶಾಲೆಗಳನ್ನ ಬೆಳೆಸುವ ಬಗ್ಗೆ ಒಂದು ಚಂದದ ಕನಸಿದೆ.
ಹೊಸ ಸಿಎಸ್ಆರ್ ಪಾಲಿಸಿ ತರುವ ಸಂದೇಶ ನೀಡಿದ ಡಿಕೆ. ಹೊಸ ಸಿಎಸ್ಆರ್ ಪಾಲಿಸಿಯಿಂದ ಶಾಲೆಗಳ ಅಭಿವೃದ್ಧಿ ಕನಸು ನನಸು. ಈ ಒಂದು ಹೊಸ CSR ಪಾಲಿಸಿ ತರ್ತಾ ಇದ್ದೇವೆ. ಏನು CSR ಪಾಲಿಸಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ, ಟೌನಲ್ಲ, ಸಿಟಿಗಳಲ್ಲ, ಹಳ್ಳಿಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲಿ 2% ಕಂಪಲ್ಸರಿ CSRಗೆ ಖರ್ಚು ಮಾಡಬೇಕು ಅಂತಿದೆ. ಫಸ್ಟ್ ಪ್ರಯಾರಿಟಿ ನಮ್ಮ ಶಾಲೆಗಳಿಗೆ. ಜನ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು, ಟೌನ್ಗಳು ಬರೋದನ್ನ ತಪ್ಪಿಸ್ಬೇಕು. ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಿಸ್ಬೇಕು. ಕನಿಷ್ಠ ನಮ್ಮದೇ ಆದಂಥ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ. ಮುಂದಕ್ಕೆ ಕೆಲವು ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡೋಕ್ಕೆ ತಿಳಿಸ್ತೀವಿ. ಗೌರ್ಮೆಂಟ್ ಶಾಲೆಗಳಿಗೆ ಅವರಿಗೆ ಫೆಸಿಲಿಟೀಸ್ ಕೊಟ್ಟು, ನಗರಗಳಲ್ಲಿ, ಟೌನ್ಗಳಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಅದೇ ರೀತಿ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ CSR ಶಾಲೆಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ನೀವು ಹೋಗಿ ನೋಡ್ಕೊಂಬನ್ನಿ, ಒಂದು 20ಕ್ಕೂ ಹೆಚ್ಚು ಇಂಥ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನು KPS ಆಗಿ ಪರಿವರ್ತನೆ ಮಾಡ್ಬೋದು, ಇಲ್ಲ ಅಂದರೆ ರೆಗ್ಯುಲರ್ ಸ್ಕೂಲ್ ಆಗಿ ಮಾಡ್ಬೋದು. ಅವೆಲ್ಲ ಗೌರ್ಮೆಂಟ್ ಸ್ಕೂಲ್. ಅಂದ್ರೆ ಖಾಸಗಿಯವರು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಳ್ತಾರೆ. ಹೇಗೆ ಕಟ್ಟಬೇಕು ಎಂಬ ಯೋಜನೆ ಸರ್ಕಾರದ್ದು. ಅದಕ್ಕೆ ಹಣ ಹಾಕುವುದು, ಲ್ಯಾಬೊರೇಟರಿ ಸೇರಿದಂತೆ ಎಲ್ಲವನ್ನು ಒದಗಿಸುವುದು ಖಾಸಗಿ ಸಂಸ್ಥೆ, ಉದ್ಯಮಿಗಳು. ಬಡ್ಡಿ ಮಕ್ಕಳಿಗೆ CM DK ಫೈನಲ್ ವಾರ್ನಿಂಗ್. ಇದನ್ನು ನಾವು ನಮ್ಮ ಇಂಟೆಲಿಜೆನ್ಸ್ ಅವರು ಕೂಡ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ರೆವಿನ್ಯೂ ಇಲಾಖೆಯವರು 3 ಜನರು ಸೇರಿ ಅಂಥವನ್ನೆಲ್ಲ ಗುರ್ಸಿ ಈ ಮೀಟ್ರ್ ಬಡ್ಡಿ ಯಾರ ಹತ್ರ ಉಸುಲು ಮಾಡಿಕೊಂಡು ಬೇರೆ ಥರ ಆಸೆ ತೋರಿಸಿ ಒಂದು 6 ತಿಂಗಳು 7 ತಿಂಗಳು ಕೊಟ್ಬಿಟ್ಟು ಒಂದು ವರ್ಷ ಆದಮೇಲೆ ಓಡೋಗ್ತಾರೆ. ಈ IMA ಇವೆಲ್ಲ ಏನೋ ನೋಡಿದಿರ ನೀವೆಲ್ಲ, ಅದ್ಯಾವುದು ವಿನ್ವಿನ್ಕೋ ಅಂತ ಏನೇನೋ ಬಂತಲ್ಲ ಸ್ಕೀಮ್ಗಳು, ಆ ರೀತಿ ಅವನ್ನೆಲ್ಲ ಕೂಡ ನಿಲ್ಲಿಸಲಿಕ್ಕೆ ಮಾಡ್ತಾ ಇದ್ವಿ. ಹೌದು, ಇಂಥದ್ದೊಂದು ಯೋಜನೆ ಜಾರಿಗೆ ಬಂದರೆ ಕಾನೂನು ಟೈಟ್ ಆಗುತ್ತೆ. ಕಾಯ್ದೆ ತಂದರೂ ಬುದ್ಧಿ ಕಲಿಯದವರಿಗೆ, ಅದರಲ್ಲೂ ರೈತನನ್ನ ಗೋಳು ಹೊಯ್ದುಕೊಳ್ಳೋರಿಗೆ ಇದು ರಿಲೀಫ್ ಕೊಡಲಿದೆ. ಇದೆಲ್ಲದರ ಜೊತೆ ಜನತೆಯನ್ನ ಕಾಡುವುದು ಲಂಚ ಲಂಚ ಲಂಚ. ಈಗ CM DK ಹೊಸ ಕ್ರಾಂತಿಯನ್ನೇ ಮಾಡೋಕೆ ಹೊರಟಿದ್ದಾರೆ. DK ಶಿವಕುಮಾರ್ ಲಂಚ ಮುಕ್ತ ಕರ್ನಾಟಕದ ಪ್ರತಿಜ್ಞೆ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸ್ನಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇರೋರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ಟರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳಿಬಿಡಿ ಅಂತ ಹೇಳ್ತೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸೋಕ್ಕೆ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದರೂ ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DCs should be directly connected to me. ಇದು ಜಸ್ಟ್ ಆರಂಭ. DK ಶಿವಕುಮಾರ್ ಕನಸುಗಳು ಇನ್ನೂ ಇವೆ. ಪ್ರತಿ ತಾಲೂಕಿಗೆ ಒಂದು ರಿಂಗ್ ರೋಡ್, ಬೆಂಗಳೂರು ನಗರಕ್ಕೆ ಸಂಚಾರ ಸಮಸ್ಯೆಗೆ ಸುರಂಗ ರಸ್ತೆ, ಮೆಟ್ರೋ ರೈಲು ಸೇವೆಯನ್ನ 500 ಕಿಲೋಮೀಟರ್ಗೆ ವಿಸ್ತರಿಸುವುದು, ಬೆಂಗಳೂರು ನಗರ ಅಭಿವೃದ್ಧಿಗೆ 1.25 ಲಕ್ಷ ಕೋಟಿ ಮೆಗಾ ಪ್ಲಾನ್, IT BT ವಲಯಕ್ಕೂ ಖಾಸಗಿ ಉದ್ಯೋಗ ವಿನಿಮಯ ಕೇಂದ್ರ. ಹೀಗೆ ಹಲವು ಕನಸುಗಳನ್ನು ಇಟ್ಕೊಂಡಿದ್ದಾರೆ DK ಶಿವಕುಮಾರ್. DK CM ಆದ ಮೇಲೆ ಅವರ ವರ್ತನೆಯಲ್ಲಿ ಒಂದು ವ್ಯತ್ಯಾಸ ಕಾಣ್ತಾ ಇದೆ. ಹಿ ಈಸ್ ಕೂಲ್. ಮತ್ತು ವ್ಯಕ್ತಿತ್ವಗಳಲ್ಲಿ ಮೊದಲಿನ ಹಠಮಾರಿತನದ ಧೋರಣೆ ಕಾಣ್ತಾ ಇಲ್ಲ. CM ಆದ 1 ತಿಂಗಳ ಅವಧಿಯಲ್ಲಿ DK ಶಿವಕುಮಾರ್ ಶರವೇಗದಲ್ಲಿ ಮುನ್ನುಗ್ಗುತ್ತಿದ್ದಾರೆ. DK
ಶಿವಕುಮಾರ್ ಅವರ ಅಧಿಕಾರದ ಮೊದಲ ತಿಂಗಳ ರಿಪೋರ್ಟ್ ಇದು. ಇನ್ನು ಸ್ವಲ್ಪ ಅಂಶಗಳು ಮಿಸ್ ಆಗಿದ್ರು ಆಗಿರಬಹುದು. ಅವರ ಈ ಟರ್ಮ್ ಕಂಪ್ಲೀಟ್ ಆಗೋ ಹೊತ್ತಿಗೆ ಅವರು ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಬರೋ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.